ಸಿನಿಮಾ ಚೆನ್ನಾಗಿತ್ತು, ಭಾಳ ಚೆನ್ನಾಗಿತ್ತು, ನೋಡ್ಬೋದು, ಏನು ತೊಂದರೆ ಇಲ್ಲ. ಆರಾಮಾಗಿ ಸ್ಟೋರಿ ಒಂದು ಅಮಾಯಕರ ಬಗ್ಗೆ, ಇದು ಅನಾಥರ ಬಗ್ಗೆ ಈ ಸಿನಿಮಾ ಇರೋದು, ಅದು ಚೆನ್ನಾಗಿತ್ತು. ಸೂಪರ್ ಆಗಿದೆ ಮೇಡಮ್ ಫಿಲಮ್, ಸೂಪರ್ ಆಗಿದೆ. ಅನಾಥರ ಬಗ್ಗೆ ಸ್ವಲ್ಪ ಅವರು ಎಲ್ಲ ಕಿರಣ್ ರಾಜ್ ಅವರು ಇದು ಮಾಡಿದ್ರಲ್ಲ, ಸೂಪರ್. ಸಿನಿಮಾ ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಅಂತೂ ಇನ್ನೂ ಅದ್ಭುತವಾಗಿದೆ. ಚೆನ್ನಾಗಿದೆ ಪಿಕ್ಚರ್, ಚೆನ್ನಾಗಿ ಮಾಡಿದ್ದಾರೆ. ಕಿರಣ್ ರಾಜರು ಸಖತ್ತಾಗಿ ಮಾಡಿದ್ದಾರೆ. ಚೆನ್ನಾಗಿದೆ, ಏನು ತೊಂದರೆ ಇಷ್ಟ ಆಗಿದೆ. ಓಕೆ, ಚೆನ್ನಾಗಿದೆ ಮೇಡಮ್, ತುಂಬ ಚೆನ್ನಾಗಿದೆ, ಏನು ಬೋರ್ ಹೊಡಿಲಿಲ್ಲ. ಫೈಟ್ಸ್ ಎಲ್ಲ ತುಂಬ ಇಷ್ಟ ಆಯಿತು ಮೇಡಮ್. ತುಂಬ ಡೈರೆಕ್ಷನ್ ಚೆನ್ನಾಗಿದೆ ಮೇಡಮ್. ಮೂವಿ ಚೆನ್ನಾಗಿದೆ ಮೇಡಮ್. ಫಸ್ಟ್ ಟೈಮ್ ಮಾಡಿದ್ರು, ಫಸ್ಟ್ ಟೈಮ್ ಅಂತ ಏನು ಅನಿಸಲ್ಲ. ಕಿರಣ್ ರಾಜ್ ಅವರು ಚೆನ್ನಾಗಿ ಮಾಡಿದ್ದಾರೆ, ಮತ್ತು ಹೀರೋಯಿನು ಚೆನ್ನಾಗಿ ಮಾಡಿದ್ದಾರೆ. ತ್ರಿಷಾ ಮೇಡಮು ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಮತ್ತು ತನಿಷಾ ಮೇಡಮು ಪೊಲೀಸ್ ಕ್ಯಾರೆಕ್ಟ್ರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾರೆ, ಚೆನ್ನಾಗಿ ಮಾಡಿದ್ದಾರೆ. ಕ್ಯಾರೆಕ್ಟರ್ ತಕ್ಕನಾಗಿ ಎಲ್ಲರೂ ಅವ್ರವ್ರ ಪಾತ್ರಗಳನ್ನ ನಿಭಾಯಿಸಿದ್ದಾರೆ. ಫಸ್ಟ್ ಟೈಮ್ ಮಾಡಿರೋದ್ರಿಂದ ಎಲ್ಲ ಮೂವಿ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಇನ್ನೂ ಚೆನ್ನಾಗಿದೆ. ಅನಾಥರಿಗೆ ಯಾರು ಇಲ್ಲ ಅನ್ನೋಂಗಿಲ್ಲ, ಎಲ್ಲರೂ ಇದ್ದಾರೆ ಅನ್ನೋ ಒಂದು ಭಾವನೆ ಇದೆ ಎಲ್ಲರಿಗೂ. ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ. ಇದು ಆಕ್ಷನ್ ಫಿಲಮ್ ಅಂತ ತುಂಬ ಚೆನ್ನಾಗಿತ್ತು. ಕಿರಣ್ ರಾಜ್ ಅವರು ಮತ್ತು ಇವರು ತನಿಷಾ ಮೇಡಮ್ ತುಂಬ ಸಿನಿಮಾ ತುಂಬ ಚೆನ್ನಾಗಿದೆ. ಆ್ಯಂಡ್ ತನಿಷಾ ಮ್ಯಾಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನೋಡ್ಬೋದು, ಎಲ್ಲರೂ ದಯವಿಟ್ಟು ಬಂದು ಸಿನಿಮಾ ನೋಡಿ. ತನಿಷಾ ಹಾಕೋನ್ ಎಂಟ್ರಿ ಮಾತ್ರ ಸೂಪರ್ ಆಗಿದೆ. ಸೆಕೆಂಡ್ ಹಾಫ್ ಮಾತ್ರ ಟ್ವಿಸ್ಟ್ ಸಕ್ಕತ್ತಾಗಿದೆ ಮೂವಿ. ಚೆನ್ನಾಗಿದೆ ಮ್ಯಾಮ್. ಲೂಸ್ ಮಾತು ಅವ್ರ ಆ್ಯಕ್ಟಿಂಗ್ ಥರನೇ ನಮ್ಗೆ ಇಲ್ಲಿ ಅವ್ರು ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಒಳ್ಳೆ ಮೂವಿ, ಒಂದು ಸಂದೇಶ ಕೊಟ್ಟಿದ್ದಾರೆ ಅಬೌಟ್ ಡ್ರಗ್ಸ್ ಆ್ಯಂಡ್ ಮೆಡಿಕಲ್ ಮಾಫಿಯಾ ಇರ್ಬೋದು. ಸೊ ಕಲಿತಕ್ಕಂಥ ತುಂಬ ಇದೆ. ಒಳ್ಳೆ ಆ್ಯಕ್ಟಿಂಗು, ವಿಲನ್ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಅಂತೂ ಸೂಪರ್. ಒಂದು ಸರ್ತಿ ಆದರೆ ಇನ್ನೊಂದು ಸರ್ತಿ ನೋಡಲೇಬೇಕಾದ ಮೂವಿ. ಆಸಮ್ ಮೂವಿ ಅಂತೂ ಇವಾಗ ಜನ್ರೇಷನ್ಗೆ ತುಂಬ ಒಂದು ಒಳ್ಳೆ ಮೆಸೇಜ್ ಇದೆ. ಟ್ವಿಸ್ಟ್ ಅಂತೂ ಆಸಮ್. ನಮ್ಗೆ ಇಲ್ಲಿ ಆ್ಯಕ್ಟಿಂಗ್ ನೋಡಿದ್ರೆ ಫಿದಾ, ಲೂಸ್ ಮದನ್ ಥರನೇ ಮಾಡಿದ್ದಾರೆ. ಎಲ್ಲರೂ ನೋಡಿ ಎಂಕರೇಜ್ ಮಾಡಿ. ಸೂಪರ್ ಆಗಿದೆ ಮೂವಿ, ಮಸ್ಟ್ ವಾಚ್. ನಮ್ಮ ತನಿಷಾ ರಾಕಿಂಗ್ ಎವ್ರಿ ಟೈಮ್. ತನಿಷಾ ಮೇಡಮ್ ಚೆನ್ನಾಗಿ ಮಾಡಿದ್ದಾರೆ. ಲಾಸ್ಟಲ್ಲಿ ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಟ್ವಿಸ್ಟ್ ಮೇಲೆ ಅದು ಯಾರು ಒಳ್ಳೆಯವ್ರು ಯಾರು ಕೆಟ್ಟರು ಅಂತ ತಿಳ್ಕೊಳ್ಳೋದೇ ಕಷ್ಟ. ತನಿಷಾ ಮೇಡಮ್ ಪೊಲೀಸ್ ಅದ್ರಲ್ಲಿ ಸಕ್ಕತ್ತಾಗಿ ಮಾಡಿದ್ದಾರೆ. ಮೂವಿ ಚೆನ್ನಾಗಿದೆ, ಬಂದು ನೋಡಿ. ಚೆನ್ನಾಗಿದೆ ಚೆನ್ನಾಗಿದೆ ಗಿಲ್ಲಿ ಆ್ಯಕ್ಟಿಂಗ್ ಅಂತೂ ಸೂಪರ್, ತುಂಬ ಚೆನ್ನಾಗಿದೆ. ರಿಯಲಿ ಒಂಥರ ಏನೋ ಒಂದು ಹೊಸ ಥರ ಕ್ರಿಯೇಟ್ ಮಾಡಿದ್ದಾರೆ. ಇಟ್ಸ್ ವೆರಿ ಸೂಪರ್ ನೈಸ್. ತನಿಷಾನ ಕಾರ್ತಿಕ್ನ ಸ್ಕ್ರೀನ್ ಮೇಲೆ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್ ನನ್ನ ಕಡೆಯಿಂದ. ಸಾಕಷ್ಟು ಕನ್ನಡ ಸಿನಿಮಾಗಳು ತೆರೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಫಿಲಿಮ್ ಮಾತ್ರ ಸಖತ್ತಾಗಿದೆ. ಕನ್ನಡ ಸ್ಯಾಂಡಲ್ವುಡ್ ಫಿಲಿಮ್ ಇಂಡಸ್ಟ್ರಿನಲ್ಲಿ ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಟೈಮ್ ಎವರ್ ದಿಸ್ ಕೈಂಡ್ ಆಫ್ ಮೂವಿ ಹ್ಯಾಸ್ ಬಿನ್ ಮೇಡ್. ಸೊ ಇದರಿಂದ ಏನು ಅಂದರೆ ಪ್ರತಿಯೊಂದೊಂದು ಸ್ಟೇಜಲ್ಲಿ ತುಂಬ ಕ್ಯೂರಿಯಾಸಿಟಿ ಇದೆ. ಜನಗಳಿಗೆ ಅದೊಂದು ಕುತೂಹಲ ಮೂಡಿಸುತ್ತೆ. ನೆಕ್ಸ್ಟ್ ಏನಾಗ್ಬೋದು, ಯಾವ ಕ್ಯಾರೆಕ್ಟರ್ ಯಾವ ಟೈಪ್ ಅಂತ ಯಾರಿಗೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ಇದು ಒಂದು ಟೈಪ್ ಆಫ್ ಸಸ್ಪೆನ್ಸ್ ಮೂವಿ ಆ್ಯಂಡ್ ಆ್ಯಕ್ಷನ್ ಥ್ರಿಲ್ಲರ್ ಮೂವಿ ಆಗಿದೆ. ಸೊ ಇನ್ನೊಂದೇನೆಂದರೆ ಒಂದು ಮೆಸೇಜ್ ಏನು ರೀಡ್ ಮಾಡ್ಬೋದು ಈ ಫಿಲಿಮಿಂದ, ಈ ಆರ್ಗನ್ ರ್ಯಾಕೆಟ್ ಏನು ನಡೀತದಲ್ಲ, ಸೊ ಜನಗಳು ತುಂಬ ಹುಷಾರಾಗಿರಬೇಕು. ಈ ಬ್ಲಡ್ ಕ್ಯಾಂಪ್ ಆಗಲಿ ಈ ಥರ ನಡೀತಿದ್ರೆ ಸೊ ಜನಗಳು ತುಂಬ ಹುಷಾರಾಗಿರಬೇಕು. ಸೊ ಯಾರು ನಡೆಸ್ತಾ ಇದ್ದಾರೆ, ಏನು ಮಾಡ್ತಾರೆ, ಅದ್ರ ಬಗ್ಗೆ ಒಳ್ಳೆಯ ಮೆಸೇಜ್ ಕೊಟ್ಟಿದೆ ಮೂವಿ. ಸೊ ಸಖತ್ತಾಗಿದೆ ಮೂವಿ. ಥ್ಯಾಂಕ್ ಯು. ಶೇರ್ ಮೂವಿ ತುಂಬ ಚೆನ್ನಾಗಿದೆ. ಗ್ರೇಸ್ ರಾಜ್ ಪ್ರೊಡಕ್ಷನ್ಸ್ ವತಿಯಿಂದ ಇದು ಪ್ರೊಡಕ್ಷನ್ ಆಗಿರೋದ್ರಿಂದ ಇಟ್ ಈಸ್ ನೈಸ್ ಆ್ಯಂಡ್ ಕೆಲಸ ಎಲ್ಲ ಚೆನ್ನಾಗಾಗಿದೆ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಎಲ್ಲರೂ ಟೈಮ್ ಮಾಡಿಕೊಂಡು ಮೂವಿ ನೋಡಿ ಎಲ್ಲರೂ ಒಳ್ಳೇದಾಗಲಿ ಅಂತ ಹಾರೈಸಿ. ಎಲ್ಲ ಕ್ಯಾರೆಕ್ಟರ್ಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದಾರೆ. ಮುಖ್ಯವಾಗಿ ಗಿಲ್ಲಿ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿತ್ತು. ಮತ್ತು ಫುಲ್ ಎಂಟರ್ಟೈನ್ಮೆಂಟ್, ಪೈಸಾ ವಸೂಲ್. ಎಲ್ಲರೂ ಬಂದು ನೋಡಿ ಅಂತ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ತುಂಬ ಚೆನ್ನಾಗಿದೆ ಮೂವಿ. ಆ್ಯಕ್ಚುಲಿ ನಾನು ಗಿಲ್ಲಿ ಮಮ್ಮಿ ಮಾತಾಡ್ತಿರೋದು. ತುಂಬ ಚೆನ್ನಾಗಾಗಿದೆ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಇಂಟ್ರ್ವೆಲ್ ತನಕ ಒಂದು ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ. ಆಮೇಲೆ ಟ್ವಿಸ್ಟಾಗಿ ತೊಗೊಂಡಿದ್ದಾರೆ. ಸೆಕೆಂಡ್ ಹಾಫಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಇದೆ. ಎಲ್ಲರೂ ಬಂದು ಮೂವಿಯನ್ನು ನೋಡಿ. ಹೊಸ ಎಂಟ್ರಿ ಕೂಡ ಚೆನ್ನಾಗಿದೆ ವಿಲನ್ ಅವ್ರದ್ದು. ಹಾಗೂ ಹೀರೋಯಿನ್ ಅಂತೂ ತುಂಬ ಸಖತ್ತಾಗಿ ಮಾಡಿದ್ದಾರೆ. ತಾವು ಎಲ್ಲರೂ ಬಂದು ಮೂವಿಯನ್ನು ನೋಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಹೀರೋ ಅಂತಲೇ ಮಾಡಬೇಕು ಅಂತಲೇ ಅವನು ಇಂಟ್ರೆಸ್ಟ್ ಇತ್ತು. ಬಟ್ ಡೈರೆಕ್ಟ್ರ್ ಏನೇನೋ ಅವನಿಗೆ ಬೇರೆ ಒಂದು ಪೊಸಿಷನ್ಗೆ ಅವರು ಮಾತಾಡಿದ್ರು ಅನಿಸುತ್ತೆ. ಸೊ ಅದನ್ನು ಅಲ್ಲೂ ಕೂಡ ಟ್ವಿಸ್ಟ್ ಆಯಿತು. ಚೆನ್ನಾಗಿ ಮಾಡಿದ್ದಾನೆ ಮೇಡಮ್, ಚೆನ್ನಾಗಿ ಮಾಡಿದ್ದಾನೆ. ಈ ಥರ ಆಗುತ್ತೆ ಅಂತ ನಾವು ಕೂಡ ನಂಬಿರಲಿಲ್ಲ. ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾನೆ. ತುಂಬ ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ಅಂತ ಪಬ್ಲಿಕ್ ಹೇಳ್ತಾ ಇದೆ. ಸೊ ಅದನ್ನು ದೇವರು ಒಳ್ಳೆ ರೀತಿಯಿಂದ ಅವನಿಗೆ ಒಂದು ಬ್ಲೆಸ್ಸಿಂಗ್ ಇದೆ ಅಂತ ನಾನು ಅನ್ಕೋತೀನಿ.